Good afternoon, my dear students. I hope right now last class ಅಲ್ಲಿ ನಿನ್ನೆ ಕ್ಲಾಸ್ ಅಲ್ಲಿ ಕಾಸ್ಟ್ ಆಫ್ ಡೆಟ್ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಎರಡು ಮೆಥಡ್ ಅಲ್ಲೂ ಕೂಡ ನೋಡಿದೀವಿ. ವೆನ್ ದ ಡಿಬೆಂಚರ್ಸ್ ಆರ್ ಇಶ್ಯೂಡ್ ಅಟ್ ಪಾರ್, ಐ ಮೀನ್ ದ ಫೇಸ್ ವ್ಯಾಲ್ಯೂ, ಅಟ್ ಪ್ರೀಮಿಯಂ ಅಂಡ್ ವಿತ್ ಫ್ಲೋಟೇಷನ್ ಕಾಸ್ಟ್, ಅಂಡ್ ಆಲ್ಸೋ ಡಿಬೆಂಚರ್ಸ್ ಆರ್ ರೆಡೀಮಬಲ್ ಅಟ್ ಎ ಪರ್ಟಿಕ್ಯುಲರ್ ಮೆಚುರಿಟಿ ಪೀರಿಯಡ್. ಈ ಎಲ್ಲ ಎರಡು ಕೇಸಸ್ ಅಲ್ಲೂ ಕೂಡ ನಾವು ಕಾಸ್ಟ್ ಆಫ್ ಡೆಟ್ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂತ ನಿನ್ನೆ ಕ್ಲಾಸಲ್ಲಿ ನಾವು ಈಗಾಗಲೇ ಕಲ್ತಿದ್ದೀವಿ. ಓಕೆ, ಸೊ ನಾವು ಇನ್ ದಿಸ್ ಕ್ಲಾಸ್ ವಿ ವಿಲ್ ಹ್ಯಾವ್ ಎ ಡಿಸ್ಕಷನ್ ಫಾರ್ ಅಪ್ರಾಕ್ಸಿಮೇಟ್ಲಿ 30 minutes ಆಗ್ಬೋದು. ರೈಟ್, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಓಕೆ, ಎಲ್ರಿಗೂ ಕೂಡ ಸ್ಕ್ರೀನ್ ಶೇರ್ ಆಗಿದೆ ಅಂತ ಅನ್ಕೋತೀನಿ. ಸ್ಕ್ರೀನ್ ಕಾಣಿಸ್ತಿದೆ ಅಲ್ವಾ? ಓಕೆ, ಫೈನ್. ನೋಡಿ, ಒಂದು ಆರ್ಗನೈಸೇಷನ್ನ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ ಪ್ರಿಫರೆನ್ಸ್ ಕ್ಯಾಪಿಟಲ್ ಕೂಡ ಬಹಳ ಮುಖ್ಯ. ನೋಡಿ, ಯಾಕೆ ಅಂತಂದ್ರೆ ಯಾವುದೇ ಒಂದು ಆರ್ಗನೈಸೇಷನ್ ಟೋಟಲಿ ಬೇಕಾಗಿರ್ತಕ್ಕಂಥ ಕ್ಯಾಪಿಟಲ್ ಫಂಡ್ಸ್ ಅನ್ನ ಎಂಟೈರ್ 100% ಈಕ್ವಿಟಿ ಶೇರ್ಸ್ ಮುಖಾಂತರ ರೈಸ್ ಮಾಡಲ್ಲ. ಯಾಕೆ ಅಂತಂದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಏನಿದೆ ಅದು ಆಕ್ಚುಲಿ ಅದು ಕಾಸ್ಟ್ ಎಫೆಕ್ಟಿವ್ ಅಲ್ಲ. ಅಂದ್ರೆ ಬರ್ತಕ್ಕಂಥ ಒಟ್ಟಾರೆ ಬೆನಿಫಿಟ್ಸ್ ಅನ್ನು ಕೂಡ ನಾವು ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ಬೇಕಾಗತ್ತೆ. ಅಂದ್ರೆ ಅಲ್ಲಿ ರಿಟೈನಿಂಗ್ ದ ಫಂಡ್ಸ್ ಈಸ್ ವೆರಿ ಡಿಫಿಕಲ್ಟ್. ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹತ್ರ ಕಾಂಪ್ರಮೈಸ್ ಆಗೋದು ಸ್ವಲ್ಪ ಕಷ್ಟ ಸಾಧ್ಯ. ಹಾಗಾಗಿ ಏನಾಗುತ್ತೆ ಫ್ರೆಂಡ್ಸ್, ಇಲ್ಲಿ ಒಂದಷ್ಟು ಫಂಡ್ಸ್ ಅನ್ನ ನಮಗೆ ಬೇಕಾಗಿರ್ತಕ್ಕಂಥ ಕ್ಯಾಪಿಟಲ್ ಫಂಡ್ಸ್ ಅನ್ನ ಏನ್ ಮಾಡ್ತೀವಿ, ಪ್ರಿಫರೆನ್ಸ್ ಶೇರ್ಸ್ ಮುಖಾಂತರ ಕೂಡ ಸಮ್ ಪೋರ್ಷನ್ ಆಫ್ ಫಂಡ್ಸ್ ಕ್ಯಾಪಿಟಲ್ನ ಕಲೆಕ್ಟ್ ಮಾಡ್ಬೋದು. ಆ ಆಪ್ಷನ್ ನಮಗಿದೆ ಆಸ್ ಎ ಆರ್ಗನೈಸೇಷನ್. ಯಾಕೆ ಪ್ರಿಫರೆನ್ಸ್ ಕ್ಯಾಪಿಟಲ್ನ ಪ್ರಿಫರ್ ಮಾಡ್ತಾರೆ ಅಂತಂದ್ರೆ, ಬಿಕಾಸ್ ಇಟ್ ಕ್ಯಾರೀಸ್ ಎ ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್. ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್ ಬರೋದ್ರಿಂದ ಏನಾಗುತ್ತೆ, ಇಲ್ಲಿ ಏನ್ ಪ್ರಾಫಿಟ್ಸ್ ಬಂದಿದೆ ಅದನ್ನ ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್ ಪೇಮೆಂಟ್ ಮಾಡ್ತಾ ಹೋಗ್ತೀವಿ. ಎಷ್ಟಾದ್ರೂ ಪ್ರಾಫಿಟ್ ಬರಲಿ, 10% ಏನಾಗ್ರಿ 10% ಅಥವಾ 12% 15% ವಾಟ್ ಎವರ್ ಮೇ ಬಿ ದಿ ಅಗ್ರೀಡ್ ರೇಟ್ ಆಫ್ ಡಿವಿಡೆಂಡ್, ಅದನ್ನ ಇಲ್ಲಿ ನಾವು ಪೇಮೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆಲ್ಸೋ ಕ್ಯಾರಿ ಪ್ರಿಫರೆನ್ಷಿಯಲ್ ರೈಟ್ in taking the dividend, in receiving the dividend, and also at the time of liquidation ಟೈಮ್ ಅಲ್ಲೂ ಕೂಡ ಏನಾಗುತ್ತೆ, ರೀಪೇಮೆಂಟ್ ಅಲ್ಲಿ ಇವ್ರಿಗೊಂದು ಫಸ್ಟ್ ಪ್ರಯಾರಿಟಿಯನ್ನ ಕಂಪನಿ ಕೊಡ್ತಾ ಹೋಗುತ್ತೆ. ನೋಡಿ ಸ್ನೇಹಿತರ, ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಸಿಗಲ್ಲ. ಹೇಗೆ ನಾವು ಡೆಟ್ ಕ್ಯಾಪಿಟಲ್ ನ ರೈಸ್ ಮಾಡಿ ಟ್ಯಾಕ್ಸ್ ಬೆನಿಫಿಟ್ ಅನ್ನ ಪಡ್ಕೊಳ್ತೀವಿ, ಹಾಗೆ ನಾವು ಪೇಮೆಂಟ್ ಮಾಡ್ತಕ್ಕಂಥ ಇಂಟ್ರೆಸ್ಟ್ ಅಮೌಂಟ್ ಅನ್ನ ನಾವು ಟ್ಯಾಕ್ಸ್ ಡಿಡಕ್ಷನ್ಸ್ ತಗೋತೀವಿ, ಎಕ್ಸಂಪ್ಷನ್ಸ್ ತಗೋತೀವಿ. ಆ ರೀತಿ ಒಂದು ಫೆಸಿಲಿಟಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಲ್ಲಿ ಇರಲ್ಲ. ಯಾಕೆ ಅಂತಂದ್ರೆ, ನಾವು ಇಲ್ಲಿ ಪೇಮೆಂಟ್ ಮಾಡ್ತಕ್ಕಂಥ ಪ್ರಿಫರೆನ್ಸ್ ಡಿವಿಡೆಂಡ್ ಅದು ಆಫ್ಟರ್ ಟ್ಯಾಕ್ಸ್ ಡಿವಿಡೆಂಡ್ ಆಗಿರುತ್ತೆ. ಅಂದ್ರೆ ನಾವು ಇವರಿಗೆ ಅಂದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಡ್ತಕ್ಕಂಥ ಡಿವಿಡೆಂಡ್ಸ್ ಆಫ್ಟರ್ ಟ್ಯಾಕ್ಸ್ ಪ್ರಾಫಿಟ್ಸ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಇರಲ್ಲ. ಸೊ ಹಾಗಾಗಿ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ ಮಾಡೋದು ಬಹಳ ಸುಲಭ. ಹೇಗೆ ನೀವು ಡಿವಿಡೆಂಡ್ ಕಾಸ್ಟ್ ಆಫ್ ಡೆಟ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿನ್ನೆ ಕ್ಲಾಸಲ್ಲಿ, ಹಾಗೆ ಅದಕ್ಕಿಂತ ಮುಂಚಿನ ಕ್ಲಾಸ್ಗಳಲ್ಲಿ ಕಾಸ್ಟ್ ಆಫ್ ಈಕ್ವಿಟಿ ನಾವು ಕಲ್ತಿದೀವಿ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದಂತ. ಏನು ಪ್ರೀವಿಯಸ್ ಕ್ಯಾಲ್ಕುಲೇಷನ್ಸ್ಗೆ ಕಂಪೇರ್ ಮಾಡ್ತಾ ಹೋದ್ರೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ ಮಾಡೋದು ಬಹಳ ಈಸಿ ಆಗಿರುತ್ತೆ. ಇಲ್ಲಿ ನಿಮಗೆ ಎರಡು ಫಾರ್ಮುಲಾ ಇದೆ ಸ್ನೇಹಿತರೆ. ಎರಡು ರೀತಿ ನಾವು ಪ್ರಿಫರೆನ್ಸ್ ಶೇರ್ಸ್ ಅನ್ನ ನಾವು ಆರ್ಗನೈಸೇಷನ್ ನೋಡಬಹುದು. ಅದನ್ನ ಇಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಫೈಂಡ್ ಔಟ್ ಮಾಡುವಾಗ ಮುಖ್ಯವಾಗಿ ಇಂಪಾರ್ಟೆಂಟ್ 2 ಕ್ಲಾಸಿಫಿಕೇಶನ್ಸ್ ನೋಡ್ತಾ ಹೋಗ್ತೀವಿ. ಒಂದು ಕಾಸ್ಟ್ ಆಫ್ ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಇನ್ನೊಂದು ಸೆಕೆಂಡ್ ಕ್ಲಾಸಿಫಿಕೇಶನ್ ಏನಂತಂದ್ರೆ ಕಾಸ್ಟ್ ಆಫ್ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ. ನೋಡಿ, ನೀವು ಈಗಾಗಲೇ ಪ್ರೀವಿಯಸ್ ಸೆಮಿಸ್ಟರ್ ನಲ್ಲಿ ಕಾರ್ಪೊರೇಟ್ ಅಕೌಂಟಿಂಗ್ ಸಬ್ಜೆಕ್ಟ್ ಅಲ್ಲಿ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತಕ್ಕಂಥ ಒಂದು ಚಾಪ್ಟರ್ ನ ನೋಡಿದೀರ.
ರಿಡಂಪ್ಷನ್ ಅಂತಂದ್ರೆ ರಿಡೀಮಬಲ್ ಅಂತ. ರಿಡೀಮಬಲ್ ಆರ್ ನಥಿಂಗ್ ಬಟ್ ದ ರಿಡಂಪ್ಷನ್. ರಿಡಂಪ್ಷನ್ ಇನ್ ದ ಸೆನ್ಸ್ ದ ರೀಪೇ ಅಂತ, ರೀಪೇಮೆಂಟ್. ರಿಡೀಮ್ ಮೀನ್ಸ್ ರೀಪೇ ಅಂತ. ಅಂದ್ರೆ ಆಫ್ಟರ್ ಎ ಸರ್ಟನ್ ಪೀರಿಯಡ್, ನಂಬರ್ ಆಫ್ ಇಯರ್ಸ್, ಒಂದು ಪರ್ಟಿಕ್ಯುಲರ್ ಮೆಚುರಿಟಿ ಪೀರಿಯಡ್ ಎಂಡ್ ಆಗ್ತಿದ್ದಾಗೆ ಕೆಲವು ಪ್ರಿಫರೆನ್ಸ್ ಶೇರ್ಸ್ ಅನ್ನ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅನ್ನ ಆರ್ಗನೈಸೇಷನ್ ರೀಪೇಮೆಂಟ್ ಮಾಡಬೇಕಾಗುತ್ತೆ. ಅಂತಹ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅನ್ನ ನಾವು ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಕರಿತೀವಿ. ಅಂದ್ರೆ ದೀಸ್ ಆರ್ ದ ಪ್ರಿಫರೆನ್ಸ್ ಶೇರ್ಸ್ ವಿಚ್ ಆರ್ ಟು ಬಿ ರೀಪೇಡ್, ವಿಚ್ ಹ್ಯಾವ್ ಟು ಬಿ ರೀಪೇಡ್ ಆಫ್ಟರ್ ಸರ್ಟನ್ ಮೆಚುರಿಟಿ ಪೀರಿಯಡ್. ಇನ್ನು ಕೆಲವು ಪ್ರಿಫರೆನ್ಸ್ ಶೇರ್ಸ್ ಇರುತ್ತೆ. ಯೂಶುವಲಿ ದೀಸ್ ಶೇರ್ಸ್, ಐ ಮೀನ್ ದೀಸ್ ಪ್ರಿಫರೆನ್ಸ್ ಶೇರ್ಸ್ ವಿಲ್ ಹ್ಯಾವ್ ಪರ್ಪೇಚುವಲ್ ಲೈಫ್. ಪರ್ಪೇಚುವಲ್ ಲೈಫ್ ಮೀನ್ಸ್ ಲಾಂಗ್ ಸ್ಟ್ಯಾಂಡಿಂಗ್ ಅಂತ, ಅಂದ್ರೆ ನೆವರ್ ಎಂಡಿಂಗ್ ಅಂತೇಳಿ. ಇಲ್ಲಿ ಯಾವುದೇ ರೀತಿ ಮೆಚುರಿಟಿ ಪೀರಿಯಡ್ ಎಂಡ್ ಆಗಲ್ಲ, ಕಂಟಿನ್ಯೂಸ್ ಆಗಿ. ಅಂದ್ರೆ ಆರ್ಗನೈಸೇಷನ್ ಇರೋವರೆಗೂ ಕೂಡ ಆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ನಮ್ಮ ಆರ್ಗನೈಸೇಷನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ. ಆ ತರ ಕೆಲವು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೂಡ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಎರಡು ರೀತಿ ಕ್ಲಾಸಿಫಿಕೇಶನ್ ನೋಡಿದ್ವಲ್ವಾ. ಒಂದು ಕಾಸ್ಟ್ ಆಫ್ ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಇನ್ನೊಂದು ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ. ನೋಡಿ, ನಿಮಗೆ ಕ್ಯಾಲ್ಕುಲೇಷನ್ ಪಾರ್ಟ್ ನಾವು ನೋಡ್ತಾ ಹೋದ್ರೆ, ಅಂದ್ರೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ ಪಾರ್ಟ್ ನೋಡ್ತಾ ಹೋದ್ರೆ, ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನ ಕ್ಯಾಲ್ಕುಲೇಷನ್ ಮಾಡೋದು ಬಹಳ ಸುಲಭ. ಆ ಫಾರ್ಮುಲಾ ಕೂಡ ಬಹಳ ಸಿಂಪಲ್ ಆಗಿರುತ್ತೆ. ಪ್ರತಿ ವರ್ಷ ಒಂದು ಆನ್ಯುವಲ್ ರೇಟ್ ಆಫ್ ಡಿವಿಡೆಂಡ್, ಏನು ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್ ಇರುತ್ತೆ. ಆ ಡಿವಿಡೆಂಡ್ ಅಮೌಂಟ್ ಡಿವೈಡ್ ಬೈ ನೆಟ್ ಪ್ರಾಫಿಟ್ಸ್. ಏನು ನೆಟ್ ಪ್ರಾಫಿಟ್ಸ್ ಅಂತಂದ್ರೆ, ಅಟ್ ದ ಟೈಮ್ ಆಫ್ ಇಶ್ಯೂವಿಂಗ್ ದ ಶೇರ್ಸ್ ಏನು ಫಂಡ್ಸ್ ಅನ್ನ ಕಲೆಕ್ಟ್ ಮಾಡಿದೀವಿ, ಆ ಫಂಡ್ಸ್, ಟೋಟಲ್ ಫಂಡ್ಸ್ ಕಲೆಕ್ಟೆಡ್ ಫ್ರಮ್ ದ ಶೇರ್ ಹೋಲ್ಡರ್ಸ್ ಅಂಡ್ ದ ಡಿವಿಡೆಂಡ್, ಇವೆರಡರ ಮಧ್ಯೆ ಇರತಕ್ಕಂಥ ಪ್ರಪೋರ್ಷನ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಕಾಸ್ಟ್ ಆಫ್ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬರ್ತಾ ಹೋಗುತ್ತೆ. ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ನೋಡಿ, ಇಲ್ಲಿ ಒಂದು ಫಾರ್ಮುಲಾ ಇದೆ, ಬಹಳ ಸಿಂಪಲ್ ಆಗಿದೆ ಫಾರ್ಮುಲಾ. ಯಾವುದು? ಕಾಸ್ಟ್ ಆಫ್ ಇರ್ರಿಡೀಮಬಲ್ ಅಂದ್ರೆ ನಾಟ್ ರಿಕವರಬಲ್ ಅಂತ ಹೇಳಿ, ಅಂದ್ರೆ ಎಂಡ್ ಆಗಲ್ಲ, ನೆವರ್ ಎಂಡಿಂಗ್ ಪ್ರಿಫರೆನ್ಸ್ ಶೇರ್ಸ್ ಅಂತ. ನೋಡಿ, ಬಹಳ ಸಿಂಪಲ್. ಪ್ರಿಫರೆನ್ಸ್ ಡಿವಿಡೆಂಡ್ ಅನ್ನ ತಗೋಬೇಕು, ಡಿವೈಡ್ ಬೈ ನೆಟ್ ಪ್ರಾಫಿಟ್ಸ್. ಅಂದ್ರೆ ಅಟ್ ದ ಟೈಮ್ ಆಫ್ ಇಶ್ಯೂ ನೀವೇನ್ ಫಂಡ್ಸ್ ಕಲೆಕ್ಟ್ ಮಾಡಿದಿರಿ ಆ ಅಮೌಂಟ್ ಅನ್ನು ತಗೊಂಡು ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೇಕು. ಯೂಶುವಲಿ ನೋಡಿ, ಇದನ್ನ ಪರ್ಸೆಂಟೇಜ್ ಗೆ ಕನ್ವರ್ಟ್ ಮಾಡಬೇಕು, ಹಾಗೆ ಮಲ್ಟಿಪ್ಲೈ ಬೈ 100 ಅಂತ ನೀವು ಮಾಡ್ತಾ ಹೋಗಿ. ಅಂದ್ರೆ ಇಲ್ಲಿ ಕರೆಂಟ್ ಮಾರ್ಕೆಟ್ ಪ್ರೈಸ್ ಏನಿದೆ, ಕೆಲವು ಬಾರಿ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ, ರೈಟ್? ಸೊ ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಬಹಳ ಸಿಂಪಲ್ ಫಾರ್ಮುಲಾ ಏನು? ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ KP ಅಂತ ರೆಪ್ರೆಸೆಂಟ್ ಮಾಡಬೇಕು, ಇಸ್ ಈಕ್ವಲ್ ಟು ಪ್ರಿಫರೆನ್ಸ್ ಡಿವಿಡೆಂಡ್, ಐ ಮೀನ್ ಆನ್ಯುವಲ್ ಪ್ರಿಫರೆನ್ಸ್ ಡಿವಿಡೆಂಡ್. ಆನ್ಯುವಲ್ ಏನು ಡಿವಿಡೆಂಡ್ ಪೇಮೆಂಟ್ ಮಾಡ್ತೀವಿ ಆ ಡಿವಿಡೆಂಡ್ ಅಮೌಂಟ್ ರೇಟ್ ಡಿವೈಡ್ ಬೈ ನೆಟ್ ಪ್ರಾಫಿಟ್ಸ್. ಎಷ್ಟು ನಾವು ಇಶ್ಯೂ ಪ್ರೈಸ್ ಇದೆ, ಫೇಸ್ ವ್ಯಾಲ್ಯೂ ಇದೆ, ಅಥವಾ ಮಾರ್ಕೆಟ್ ಪ್ರೈಸ್ ಇದೆ ನಾವು ಕಲೆಕ್ಟ್ ಮಾಡಿರುವಂಥದ್ದು, ರೈಟ್? ಅದನ್ನ ನಾವು ಬಳಸ್ಕೊಂಡು ಕ್ಯಾಲ್ಕುಲೇಷನ್ ಮಾಡಬಹುದು. ಬಹಳ ಸಿಂಪಲ್ ಆಗಿರುತ್ತೆ. ಹಾಗೆ ಇನ್ನೊಂದು ರೀತಿ ಕ್ಲಾಸಿಫಿಕೇಶನ್ ಇದೆ, ಏನು? ಕಾಸ್ಟ್ ಆಫ್ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಸ್ವಲ್ಪ ನಿಮಗೆ ಈ ಫಾರ್ಮುಲಾ ಕನ್ಫ್ಯೂಸಿಂಗ್ ಆಗ್ಬೋದು. ನೋಡಿ, ಇದು ಏನು ಕನ್ಫ್ಯೂಷನ್ ಇಲ್ಲ. ನಿಮಗೆ ಅನ್ಸುತ್ತೆ ಏನಪ್ಪ ಇದೆಲ್ಲ ಇಷ್ಟೊಂದು ಡಿವೈಡ್ ಬೈ ಡಿವಿಷನ್ಸ್ ಇದೆ ಇದರಲ್ಲಿ, ಪ್ರಿಫರೆನ್ಸ್ ಡಿವಿಡೆಂಡು, ರಿಡೀಮಬಲ್ ವ್ಯಾಲ್ಯೂ, ಈ ಥರ ಏನಾದರೂ ವ್ಯಾಲ್ಯೂಸ್ ವೇರಿಯಬಲ್ಸ್ ಕೊಟ್ಟಿದಾರಲ್ಲ ಅಂತ ಅನಿಸ್ಬೋದು ನಿಮಗೆ. ಆದರೆ ಅದು ಬಹಳ ಸಿಂಪಲ್ ಆಗಿದೆ. ನೋಡಿ, ನಾವು ನಿನ್ನೆ ಕ್ಲಾಸಲ್ಲಿ ಕಾಸ್ಟ್ ಆಫ್ ಡೆಟ್ ಅನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದೀವಿ. ಅದರಲ್ಲಿ ಕಾಸ್ಟ್ ಆಫ್ ರಿಡೀಮಬಲ್ ಡೆಟ್ ಅನ್ನ ನಾವು ಕ್ಯಾಲ್ಕುಲೇಷನ್ ಮಾಡುವಾಗ ಏನು ಫಾರ್ಮುಲಾ ಬಳಸಿದ್ವಿ? ಆ ಫಾರ್ಮುಲಾ ನಾವು ನೋಡ್ತಾ ಹೋದ್ರೆ ಏನು? ಇಂಟ್ರೆಸ್ಟ್ ರೇಟ್ ಅಥವಾ ಇಂಟ್ರೆಸ್ಟ್ ಪೇಮೆಂಟ್ ಮಲ್ಟಿಪ್ಲೈ ಬೈ 1 ಮೈನಸ್ ಟ್ಯಾಕ್ಸ್ ರೇಟ್ ಪ್ಲಸ್ 1 ಡಿವೈಡ್ ಬೈ n. ಐ ಮೀನ್ n ರೆಪ್ರೆಸೆಂಟ್ಸ್ ಮೆಚುರಿಟಿ ಪೀರಿಯಡ್, ಅಂದ್ರೆ ಆಫ್ಟರ್ ಸರ್ಟನ್ ಪೀರಿಯಡ್ ದೀಸ್ ಶೇರ್ಸ್ ಆರ್ ರಿಡೀಮ್ಡ್ ಅಂತ. ಅಗೇನ್ ಬ್ರಾಕೆಟ್ ಮಲ್ಟಿಪ್ಲೈ ಬೈ ರಿಡೀಮಬಲ್ ವ್ಯಾಲ್ಯೂ ಮೈನಸ್ ನೆಟ್ ಪ್ರಾಫಿಟ್ಸ್ all divided by 1/2 into redeemable value plus net profits. ಈ ಫಾರ್ಮುಲಾನ ನೀವು ನಿನ್ನೆ ಕಾಸ್ಟ್ ಆಫ್ ಡೆಟ್ ಕ್ಯಾಲ್ಕುಲೇಷನ್ ಮಾಡುವಾಗ ನೋಡಿದ್ದೀರ ಅಲ್ವಾ? ನೋಡಿ, ಈ ಕಾಸ್ಟ್ ಆಫ್ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಡ್ ಪ್ರಿಫರೆನ್ಸ್ ಶೇರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಏನು ಫಾರ್ಮುಲಾ ಇದೆ, ಹಾಗೆ ಕಾಸ್ಟ್ ಆಫ್ ಡೆಟ್ ರಿಡೀಮಬಲ್ ಡೆಟ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಏನು ಫಾರ್ಮುಲಾ ಇದೆ, ಕಂಪೇರ್ ಮಾಡ್ತಾ ಹೋಗಿ. ಜಸ್ಟ್ ಒಂದೇ ಒಂದು ವೇರಿಯಬಲ್ ಮಾತ್ರ ಇಲ್ಲಿ ಇಲ್ಲ. ಏನು ನೋಡಿ, ಪ್ರಿಫರೆನ್ಸ್ ಡಿವಿಡೆಂಡ್ ಇದೆ, ಹಾಗೆ ಇಲ್ಲಿ ಇಂಟ್ರೆಸ್ಟ್ ಅಮೌಂಟ್ ಇದೆ.
ನೆಕ್ಸ್ಟ್ ಏನು, ಡೈರೆಕ್ಟ್ ಆಗಿ ರಿಡೀಮಬಲ್ ವ್ಯಾಲ್ಯೂ ನೆಟ್ ಪ್ರಾಫಿಟ್ಸ್ ಇದ್ರ ಮಧ್ಯೆ ಕಂಪ್ಯಾರಿಸನ್ ಬರ್ತಾ ಇದೆ, ಪ್ರಪೋರ್ಷನ್ ಬರ್ತಾ ಇದೆ. ಆದ್ರೆ ಕಾಸ್ಟ್ ಆಫ್ ಡೆಟ್ ನಾವು ನಿನ್ನೆ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಅಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಸಿಗೋದ್ರಿಂದ 1 - T ಟ್ಯಾಕ್ಸ್ ರೇಟ್ ಅನ್ನು ನಾವು ಟ್ಯಾಕ್ಸ್ ಅಮೌಂಟ್ ಅನ್ನು ಎಲಿಮಿನೇಟ್ ಮಾಡಬೇಕಾಗಿತ್ತು. ಸೊ ಈ ಫಾರ್ಮುಲಾದಲ್ಲಿ ಅಂದ್ರೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಇರಲ್ಲ. ಯಾಕೆ ಅಂತಂದ್ರೆ ನಾವು ಇಲ್ಲಿ ಪೇಮೆಂಟ್ ಮಾಡ್ತಕ್ಕಂಥ ಡಿವಿಡೆಂಡ್ ಅದು ಆಫ್ಟರ್ ಟ್ಯಾಕ್ಸ್ ಡಿವಿಡೆಂಡ್ ಆಗಿರುತ್ತೆ ಅಲ್ವಾ, ಅಂದ್ರೆ ಟ್ಯಾಕ್ಸ್ ಮುಂಚೆನೆ ಡಿಡಕ್ಟ್ ಆಗೋಗಿರುತ್ತೆ. ಹಾಗಾಗಿ ನೀವು ಟ್ಯಾಕ್ಸ್ ಟ್ರೀಟ್ಮೆಂಟ್ ಇಲ್ಲಿ ತಗೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಲ್ವಾ. ಸೊ ಹಾಗಾಗಿ ದ ಶೇರ್ ಹೋಲ್ಡರ್ಸ್ ಆರ್ ನಾಟ್ ಅಲೌಡ್ ಟು ಡಿಡಕ್ಟಬಲ್ ಫಾರ್ ಟ್ಯಾಕ್ಸ್. ಸೊ ಈ ಫಾರ್ಮುಲಾ ಮತ್ತೆ ಈ ಫಾರ್ಮುಲಾ ಎರಡೂ ಒಂದೇ, ಬೇರೆ ಏನು ಇಲ್ಲ. ನೋಡಿ ಸ್ವಲ್ಪ ಬೇರೆ ರೀತಿ ಇರ್ಬೋದು, ಏನು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಬೆಟರ್ ಇದಕ್ಕಿಂತಲೂ ನಿಮಗೆ ಈಗಾಗಲೇ ನೀವು ರೆಡೀಮಬಲ್ ಡೆಟ್ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಗೊತ್ತಿರೋದ್ರಿಂದ ಇದೇ ಫಾರ್ಮುಲಾನ ನೀವು ಫಾಲೋ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಹಾಗಾದ್ರೆ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂದ್ರೆ ಏನು ಅಂತ ನಾವು ನೋಡ್ತಾ ಹೋದ್ರೆ, ರಿಡೀಮಬಲ್ ಅಂದ್ರೆ ಆಫ್ಟರ್ ಸರ್ಟನ್ ಪೀರಿಯಡ್, ಒಂದು ಮೆಚುರಿಟಿ ಪೀರಿಯಡ್ ಆದ ನಂತರ, ಪರ್ಟಿಕ್ಯುಲರ್ ಲೈಫ್ ಆಫ್ ದಿ ಪ್ರಿಫರೆನ್ಸ್ ಶೇರ್ಸ್ ಆದ್ಮೇಲೆ ಏನಾಗುತ್ತೆ, ನಾವು ಆ ಶೇರ್ಸ್ ಅನ್ನ ರೀಪೇಮೆಂಟ್ ಮಾಡ್ತೀವಿ. ಓಕೆ, ಅಂತ ಶೇರ್ಸ್ ಅನ್ನ ನಾವು ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ಸೊ ಫಾರ್ಮುಲಾ, ಎರಡು ಫಾರ್ಮುಲಾ ಇದೆ. ಒಂದು ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಹೇಗೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ ಮಾಡಬೇಕು, ಹಾಗೆ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆಫ್ಟರ್ ಸರ್ಟನ್ ಪೀರಿಯಡ್ n ನಂಬರ್ ಆಫ್ ಇಯರ್ಸ್ ಹೀಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಎರಡು ಫಾರ್ಮುಲಾ ಕೊಟ್ಟಿದ್ದಾರೆ. ಆ ಫಾರ್ಮುಲಾ ಮುಖಾಂತರ ನಾವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ನೋಡೋಣ ಈಗ ಹೇಗೆ ನಾವು ಈ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬಹುದು, ಹಾಗೆ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಬರ್ತಾ ಹೋಗ್ಬೋದು. ನೋಡಿ ಇಲ್ಲಿ ಒಂದು ಕ್ವಶನ್ ಇದೆ, ಪ್ರಾಬ್ಲಮ್ ನಂಬರ್ 1. ಎ ಕಂಪನಿ ಇಶ್ಯೂಸ್ 10% ಪ್ರಿಫರೆನ್ಸ್ ಶೇರ್ಸ್. ಎ ಕಂಪನಿ ಇಶ್ಯೂಸ್ 10% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ವಿತ್ ದ ಫೇಸ್ ವ್ಯಾಲ್ಯೂ ಆಫ್ ₹100 ಈಚ್. ನೋಡಿ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ವಿತ್ ದ ರೇಟ್ ಆಫ್ ಡಿವಿಡೆಂಡ್ ರೇಟ್ ಎಷ್ಟು, 10% ರೇಟ್ ಆಫ್ ಡಿವಿಡೆಂಡ್ ಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನ ಇಶ್ಯೂ ಮಾಡ್ತಾ ಇದೆ ಕಂಪನಿ. ಆ ಇಶ್ಯೂ ಮಾಡ್ತಕ್ಕಂಥ ಶೇರ್ಸ್ ನ ಫೇಸ್ ವ್ಯಾಲ್ಯೂ ಎಷ್ಟು ಅಂತ ನಾವು ನೋಡ್ತಾ ಹೋದ್ರೆ ₹100. ಹಾಗೆ ಆ ಇಶ್ಯೂ ಟೈಮ್ ಅಲ್ಲಿ ಫ್ಲೋಟೇಷನ್ ಕಾಸ್ಟ್ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ಒಂದು 5% ಬರುತ್ತೆ. ಆದ್ರೆ ಇಶ್ಯೂ ಪ್ರೈಸ್ ಅಲ್ಲಿ 5%, ಅಂದ್ರೆ ₹100 ಅಲ್ಲಿ 5% ಎಷ್ಟಾಗುತ್ತಪ್ಪ ಅಂದ್ರೆ ₹5 ಫ್ಲೋಟೇಷನ್ ಕಾಸ್ಟ್ ನೀವು ಎಲಿಮಿನೇಟ್ ಮಾಡಬೇಕಾಗುತ್ತೆ. ಅಂಡ್ ದೆನ್ ವಾಟ್ ವಿಲ್ ಬಿ ದ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಫ್ ದೇ ಆರ್ ಇಶ್ಯೂಡ್ ಅಟ್. ಇಲ್ಲಿ 3 ಸಿಚುವೇಶನ್ಸ್ ಹೇಳಿದ್ದಾರೆ. ಒಂದು, ನೀವು ಫೇಸ್ ವ್ಯಾಲ್ಯೂಗೆ ಇಶ್ಯೂ ಮಾಡಿದಾಗ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಕ್ಯಾಪಿಟಲ್ ಎಷ್ಟಿರುತ್ತೆ. ಸೆಕೆಂಡ್ ಸಿಚುವೇಶನ್ ಹೇಳ್ತಾ ಇದ್ದಾರೆ, ಪ್ರೀಮಿಯಂಗೆ ಏನಾದರೂ ಇಶ್ಯೂ ಮಾಡಿದ್ರೆ 10% ಪ್ರೀಮಿಯಂ ಅಂದ್ರೆ 10% ಎಕ್ಸ್ಟ್ರಾ ಮನಿ, ಅಂದ್ರೆ ₹100 ಫೇಸ್ ವ್ಯಾಲ್ಯೂ ಏನಿದೆಯಲ್ಲ, ಅಲಾಂಗ್ ವಿತ್ 10% ₹10 ಎಕ್ಸ್ಟ್ರಾ ಪ್ರೀಮಿಯಂ ಅಂದ್ರೆ ₹110 ಆಗುತ್ತೆ. ಇಲ್ಲಿ ಈ ಕೇಸಲ್ಲಿ ₹110 ಏನಾದರೂ ನೀವು ಪ್ರಿಫರೆನ್ಸ್ ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ರೆ, ಫೇಸ್ ವ್ಯಾಲ್ಯೂ ಅಂದ್ರೆ ₹100 ಓನ್ಲಿ, ಯಾವುದೇ ರೀತಿ ಚಾರ್ಜಸ್ ಬೇರೆ ಯಾವ ಎಕ್ಸ್ಟ್ರಾ ಅಮೌಂಟು ಅಥವಾ ರಿಡಕ್ಷನ್ಸ್ ಇರಲ್ಲ ಇಲ್ಲಿ. ಇನ್ನು ಇನ್ನೊಂದು ಕೇಸ್ ಹೇಳ್ತಾ ಇದ್ದಾರೆ, ಅಟ್ 5% ಡಿಸ್ಕೌಂಟ್, ಅಂದ್ರೆ ನಿಮ್ಮ ಶೇರ್ ಪ್ರೈಸ್ ₹100 ಫೇಸ್ ವ್ಯಾಲ್ಯೂ ಇದೆ, ಅವ್ರೇನ್ ಹೇಳ್ತಾ ಇದ್ದಾರೆ 5% ಡಿಸ್ಕೌಂಟ್ ಮಾಡಿಕೊಂಡು ಇಶ್ಯೂ ಮಾಡಬೇಕಂತ ನಿರ್ಧಾರ ಮಾಡ್ತಾ ಇದ್ದಾರೆ. 5% ಡಿಸ್ಕೌಂಟ್ ಅಂದ್ರೆ ₹5 ಎಲಿಮಿನೇಟ್ ಮಾಡಿ. ಹಾಗಾದ್ರೆ ಕೇಸ್ ನಂಬರ್ 3 ಅಲ್ಲಿ ಎಷ್ಟಾಗುತ್ತೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಫೇಸ್ ವ್ಯಾಲ್ಯೂ? ₹95 ಆಗುತ್ತೆ, ರೈಟ್. ಸೊ ಈ ರೀತಿ 3 ಸಿಚುವೇಶನ್ಸ್ ಅಲ್ಲಿ ನಾವು ಏನ್ ಮಾಡಬೇಕು, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನ ಕ್ಯಾಲ್ಕುಲೇಷನ್ ಮಾಡಬೇಕು. ನೋಡಿ, ನಾವು 2 ರೀತಿ ಕ್ಲಾಸಿಫಿಕೇಶನ್ ನೋಡಿದೀವಿ. ಒಂದು ಕಾಸ್ಟ್ ಆಫ್ ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಇನ್ನೊಂದು ಕಾಸ್ಟ್ ಆಫ್ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಏನ್ ವ್ಯತ್ಯಾಸಪ್ಪ ಅಂತಂದ್ರೆ, ಕಾಸ್ಟ್ ಆಫ್ ಇರ್ರಿಡೀಮಬಲ್ ಅಂತಂದ್ರೆ ಈಗ ಏನು ಪ್ರಾಬ್ಲಮ್ ಕೊಟ್ಟಿದಾರಲ್ವಾ, ಇಲ್ಲಿ ಯಾವುದೇ ರೀತಿ ಮೆಚುರಿಟಿ ಪೀರಿಯಡ್ ಇಲ್ಲ. ನೀವು ಈ ಪ್ರಾಬ್ಲಮ್ ಪೂರ್ತಿ ಗಮನಿಸಬಹುದು, ಎಲ್ಲೂ ಕೂಡ ನಿಮಗೆ ಮೆಚುರಿಟಿ ಪೀರಿಯಡ್ ಅನ್ನ ಕೊಟ್ಟಿಲ್ಲ. ಒಂದು ಸರ್ಟನ್ ಪೀರಿಯಡ್ಸ್ ಅನ್ನ 10 ಇಯರ್ಸ್ 5 ಇಯರ್ಸ್ ಈ ತರ ಇಯರ್ಸ್ ಅನ್ನ ಕೊಟ್ಟಿಲ್ಲ. 5 ಇಯರ್ಸ್ ಆದ್ಮೇಲೆ ಈ ಶೇರ್ಸ್ ರಿಡೀಮ್ ಆಗುತ್ತೆ, ರೀಪೇಮೆಂಟ್ ಆಗುತ್ತೆ ಅಂತ ಅಲ್ವಾ. ಹಾಗಾಗಿ ಈ ಪ್ರಾಬ್ಲಮ್ ನಂಬರ್ 1 ಇರುವಂತದ್ದೇನು, ಕಾಸ್ಟ್ ಆಫ್ ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ, ರೈಟ್. ಹಾಗಾದ್ರೆ ಇದಕ್ಕೆ ಫಾರ್ಮುಲಾ ಏನಪ್ಪಾ? ಫಾರ್ಮುಲಾ ನಾವು ನೋಡ್ತಾ ಹೋದ್ರೆ, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಇಸ್ ಈಕ್ವಲ್ ಟು
ಪ್ರಿಫರೆನ್ಸ್ ಡಿವಿಡೆಂಡ್ ಡಿವೈಡ್ ಬೈ ನೆಟ್ ಪ್ರಾಫಿಟ್ಸ್ ಅಥವಾ ಬರೀ ಪಿ ಅಂತ ಬರೆದ್ರು ಆಗುತ್ತೆ. ಯೂಶುವಲಿ ಇಂಟು ಪರ್ಸೆಂಟೇಜ್ಗೆ ಇದನ್ನ ಕನ್ವರ್ಟ್ ಮಾಡಬೇಕು. ದಟ್ಸ್ ಆಲ್. ರೈಟ್. ಸೊ ಈಗ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಹೇಗೆ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಬಹುದು? ಫಸ್ಟ್ ಗಿವನ್ ಡಾಟಾ ಏನೇನಿದೆ ಇನ್ಫಾರ್ಮೇಶನ್ ನೋಡ್ತಾ ಹೋಗಿ. ಜಸ್ಟ್ ರೈಟ್. ಫಾರ್ಮುಲಾ ಇನ್ನೊಂದ್ಸರಿ ಬರೀತಾ ಇದ್ದೀನಿ. ಕಾಸ್ಟ್ ಆಫ್ irredeemable preference share capital is equal to preference dividend divided by net proceeds into 100. ನೋಡಿ, ಪ್ರಿಫರೆನ್ಸ್ ಡಿವಿಡೆಂಡ್ ಎಷ್ಟು ಹೇಳಿದಾರಪ್ಪ? ಪ್ರಿಫರೆನ್ಸ್ ಡಿವಿಡೆಂಡ್ ಪ್ರಾಬ್ಲಮ್ ನೋಡ್ಬೇಕು ನೀವೀಗ. ಪ್ರಿಫರೆನ್ಸ್ ಡಿವಿಡೆಂಡ್ ಎಷ್ಟು ಹೇಳಿದ್ದಾರೆ? ಎಸ್, 10% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಶ್ಯೂ ಮಾಡ್ತಾ ಇದ್ದಾರೆ. ಅಂದ್ರೆ ಈ ರೇಟ್ ಆಫ್ ಡಿವಿಡೆಂಡ್ 10% ಏನಿದೆಯಲ್ಲ ಅದನ್ನೇ ನಾವು ರೇಟ್ ಆಫ್ ಡಿವಿಡೆಂಡ್ ಅಂತ ಕರಿತೀವಿ. 10%, ರೈಟ್? ಸೊ 10% ಡಿವಿಡೆಂಡ್ ಮೀನ್ಸ್ 100 ರೂಪಾಯಲ್ಲಿ 10%. ಎಷ್ಟಪ್ಪ ಪ್ರಿಫರೆನ್ಸ್ ಡಿವಿಡೆಂಡ್ ಈ ಪ್ರಾಬ್ಲಮ್ ಅಲ್ಲಿ ಅಂತಂದ್ರೆ 10 ರೂಪಿ. ಇನ್ನು ನೆಟ್ ಪ್ರಾಫಿಟ್ಸ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ನೆಟ್ ಪ್ರಾಫಿಟ್ಸ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ನೋಡಿ. ಫೇಸ್ ವ್ಯಾಲ್ಯೂ ಇಲ್ಲಿ 100 ರೂಪಿ ಇದೆ ಅಲ್ವಾ? ಅವ್ರು ಹೇಳ್ತಾ ಇದ್ದಾರೆ ಫ್ಲೋಟೇಷನ್ ಕಾಸ್ಟ್ ಇರುತ್ತೆ. ಎಷ್ಟಪ್ಪ? 5% ಇರುತ್ತೆ. ಸೊ ಹಾಗಾದ್ರೆ ನೀವು 100 ರೂಪಿ ಪ್ರಿಫರೆನ್ಸ್ ಶೇರ್ಸ್ ಅನ್ನ ಫಂಡ್ಸ್ ಅನ್ನ ಕಲೆಕ್ಟ್ ಮಾಡಬೇಕಾದ್ರೆ ಏನ್ ಮಾಡ್ಬೇಕು? ನೀವು 5 ರೂಪೀಸ್ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ, ಫ್ಲೋಟೇಷನ್ ಎಕ್ಸ್ಪೆಂಡಿಚರ್ ಮಾಡಬೇಕಾಗುತ್ತೆ. ಸೊ ದೇರ್ ಫೋರ್ ಯುವರ್ ನೆಟ್ ಪ್ರಾಫಿಟ್ಸ್ ವಿಲ್ ಬಿ 95 ಓನ್ಲಿ. ಸೊ 95 ರೂಪೀಸ್ ಆಗುತ್ತೆ ನಿಮ್ಮ ಏನು ಫೇಸ್ ವ್ಯಾಲ್ಯೂಗೆ ನೀವು ಇಶ್ಯೂ ಮಾಡಿದಾಗ. ಒಂದು ವೇಳೆ ಅಲ್ಲಿ 5 ರೂಪೀಸ್ ಫ್ಲೋಟೇಷನ್ ಕಾಸ್ಟ್ ಇದ್ದಾಗ ನೋಡಿ, ನಾವು ಈಗ ಅಲ್ಲಿ 3 ಸಿಚುವೇಶನ್ ಹೇಳಿದ್ದಾರೆ. ಒಂದು ಫೇಸ್ ವ್ಯಾಲ್ಯೂಗೆ ಇಶ್ಯೂ ಮಾಡಿದಾಗ ಅಂದ್ರೆ 100 ರೂಪಿ ಮಾತ್ರ. ಇನ್ನೊಂದು ಪ್ರೀಮಿಯಂಗೆ ಇಶ್ಯೂ ಮಾಡಿದಾಗ ಯಾವ ರೀತಿ ಇರುತ್ತೆ? 10% ಪ್ರೀಮಿಯಂ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವಾಗ ನಿಮ್ಮ ಫೇಸ್ ವ್ಯಾಲ್ಯೂ 110 ರೂಪೀಸ್ ಆಗುತ್ತೆ ನಿಮ್ಮ ಶೇರ್ ಪ್ರೈಸು. ಹಾಗೆ ಇನ್ನೊಂದು ಥರ್ಡ್ ಸಿಚುವೇಶನ್ ಹೇಳ್ತಾ ಇರೋದೇನು? 5% ಡಿಸ್ಕೌಂಟ್ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? 3 ಸಿಚುವೇಶನ್ ಹೇಳಿದ್ದಾರೆ ಅವರು. 5% ಡಿಸ್ಕೌಂಟ್ ಅಂದ್ರೆ 100 ರೂಪೀಸ್ ಅಲ್ಲಿ 5 ರೂಪೀಸ್ ಎಲಿಮಿನೇಟ್ ಮಾಡಬೇಕು. ನಿಮ್ಮ ಶೇರ್ ಪ್ರೈಸ್ ಎಷ್ಟಾಗುತ್ತೆ ಅಲ್ಲಿ? 95 ರೂಪೀಸ್ ಆಗುತ್ತೆ. ಈ 3 ರೀತಿ ಸಿಚುವೇಶನ್. ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, 3 ಸಿಚುವೇಶನ್ ಅಲ್ಲೂ ಕೂಡ ನಿಮಗೆ ಫ್ಲೋಟೇಷನ್ ಕಾಸ್ಟ್ ಕಾಮನ್ ಆಗಿರುತ್ತೆ. ಎಲ್ಲ 3 ಕೇಸಲ್ಲೂ ಕೂಡ ಫ್ಲೋಟೇಷನ್ ಕಾಸ್ಟ್ ಇರುತ್ತೆ. ಫ್ಲೋಟೇಷನ್ ಕಾಸ್ಟ್ ಎಷ್ಟು? ಅದು ಒಂದೊಂದು ಕೇಸಲ್ಲಿ ಬೇರೆ ತರ ಬರ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ನೋಡ್ರಿ, ಫೇಸ್ ವ್ಯಾಲ್ಯೂ 100 ರೂಪೀಸ್ ಇರೋದ್ರಿಂದ ಇಲ್ಲಿ ಫ್ಲೋಟೇಷನ್ ಕಾಸ್ಟ್ 10 ರೂಪಾಯಿ. ಹಾಗಾದ್ರೆ ಇಲ್ಲಿ ಇಲ್ಲಿ ಫೇಸ್ ವ್ಯಾಲ್ಯೂ 10 ರೂಪಿ ಇರೋದ್ರಿಂದ ಪ್ರೀಮಿಯಂ ಅಲಾಂಗ್ ವಿತ್ ಪ್ರೀಮಿಯಂ 5%. ಜಸ್ಟ್ ಮೂಮೆಂಟ್. ಫ್ಲೋಟೇಷನ್ ಕಾಸ್ಟ್ 5% ಇದೆಯಲ್ಲ, 100 ರೂಪಿ ಫೇಸ್ ವ್ಯಾಲ್ಯೂ ಇದ್ದಾಗ ನಿಮ್ಮ ಫ್ಲೋಟೇಷನ್ ಕಾಸ್ಟ್ ಫಸ್ಟ್ ಕೇಸಲ್ಲಿ 5 ರೂಪೀಸ್. ಸೆಕೆಂಡ್ ಕೇಸಲ್ಲಿ 110 ರೂಪೀಸ್ ಇದೆ ಶೇರ್ ಪ್ರೈಸ್. ಫ್ಲೋಟೇಷನ್ ಕಾಸ್ಟ್ 5%. ಎಷ್ಟಾಗುತ್ತೆ 5% ಅಂದ್ರೆ 5.5 ರೂಪೀಸ್ ಆಗುತ್ತೆ. ಇನ್ನು ಕೇಸ್ ನಂಬರ್ 3, ನಿಮ್ಮ ಅಮೌಂಟ್ ಕಲೆಕ್ಷನ್ ಅಮೌಂಟ್ 95 ರೂಪೀಸ್ ಇದೆ. ಫ್ಲೋಟೇಷನ್ ಕಾಸ್ಟ್ 5%. ಕ್ಯಾಲ್ಕುಲೇಟ್ ಮಾಡಬೇಕು ಎಷ್ಟಾಗುತ್ತೆ? 4.75 ಫ್ಲೋಟೇಷನ್ ಕಾಸ್ಟ್, ರೈಟ್? ಈ 3 ಕೇಸಸ್ ನಿಮಗೆ ಡಾಟಾ ಗೊತ್ತಾಗಿದೆ. ಈಗ ನೋಡಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಬಹಳ ಸಿಂಪಲ್ ಆಗಿರುತ್ತೆ. ಸೊ ಮೊದಲನೇ ಕೇಸ್ ನಾವೀಗ ಸಾಲ್ವ್ ಮಾಡೋದು ವೆನ್ ದ ಶೇರ್ಸ್ ಆರ್ ಇಶ್ಯೂಡ್ ಅಟ್ ಫೇಸ್ ವ್ಯಾಲ್ಯೂ ಆರ್ ಪಾರ್ ವ್ಯಾಲ್ಯೂ, ಅವಾಗ ಫ್ಲೋಟೇಷನ್ ಕಾಸ್ಟ್ 5 ರೂಪೀಸ್. ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ is equal to ಪ್ರಿಫರೆನ್ಸ್ ಡಿವಿಡೆಂಡ್ divided by net profits into 100. ಫಸ್ಟ್ ಕೇಸಲ್ಲಿ ಪ್ರಿಫರೆನ್ಸ್ ಡಿವಿಡೆಂಡ್ ಎಷ್ಟಪ್ಪ? 10 ರೂಪಿ ಡಿವೈಡ್ ಬೈ ನೆಟ್ ಪ್ರಾಫಿಟ್ಸ್. ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಿ, 100 ರೂಪೀಸ್ ಇತ್ತು ಫೇಸ್ ವ್ಯಾಲ್ಯೂ. ಆದರೆ ನೀವು ಶೇರ್ಸ್ ಅನ್ನ 100 ರೂಪಿ ಕಲೆಕ್ಟ್ ಮಾಡಬೇಕಾದ್ರೆ ನೀವು 5 ರೂಪೀಸು ಫ್ಲೋಟೇಷನ್ ಕಾಸ್ಟ್ ಕಲೆಕ್ಟ್ ಮಾಡಬೇಕಾಗುತ್ತೆ, ರೈಟ್?
ಫ್ಲೋಟೇಷನ್ ಕಾಸ್ಟ್ ಎಲಿಮಿನೇಟ್ ಮಾಡ್ಕೊಳ್ಳಿ, ದೆನ್ ಇಂಟು 100, ದಟ್ಸ್ ಆಲ್. ಕ್ಯಾಲ್ಕುಲೇಷನ್ ಮಾಡಿ, 10/95 into 100. So therefore your cost of preference shares in this case will be ಎಷ್ಟು, I think 10.52, right? 10.52%. ಫಸ್ಟ್ ಕೇಸ್ ಅಂದ್ರೆ ಶೇರ್ಸ್ ನ ಫೇಸ್ ವ್ಯಾಲ್ಯೂಗೆ ಇಶ್ಯೂ ಮಾಡಿದಾಗ 10.52% ಇರುತ್ತೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಇನ್ನು ಸೆಕೆಂಡ್ ಕೇಸ್ ನೋಡೋಣ. ವೆನ್ ದ ಶೇರ್ಸ್ ಆರ್ ಇಶ್ಯೂಡ್ ಅಟ್ ಪ್ರೀಮಿಯಂಗೆ ಇಶ್ಯೂ ಮಾಡಿದಾಗ ನೋಡಿ, ಫೇಸ್ ವ್ಯಾಲ್ಯೂ ಆಗ ನಿಮ್ಮ ಶೇರ್ ಪ್ರೈಸು, ಇಶ್ಯೂ ಪ್ರೈಸು ಎಷ್ಟು ಬಂತು, 110 rupees ಬರುತ್ತೆ. ಇದು ನೆಟ್ ಪ್ರಾಫಿಟ್ಸ್. ಜೊತೆಗೆ ನಿಮ್ಮ ಫ್ಲೋಟೇಷನ್ ಕಾಸ್ಟು 5.5 rupees ಇರುತ್ತೆ. 5.5 rupees ಇರುತ್ತೆ, ಯಾಕೆಂದ್ರೆ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ನೋಡಿ, ಇಲ್ಲಿ ಗಮನಿಸ್ಬೋದು ನೀವು, 5.5 rupees ಇರುತ್ತೆ. ಹಾಗೇನೆ ಸೊ ಫಾರ್ಮುಲಾ ಅಪ್ಲೈ ಮಾಡಿ ಈಗ. ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಪ್ರಿಫರೆನ್ಸ್ ಡಿವಿಡೆಂಡ್ ಡಿವೈಡ್ ಬೈ ನೆಟ್ ಪ್ರಾಫಿಟ್ಸ್ ಇಂಟು 100. ಎಸ್, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಈಸ್ ಈಕ್ವಲ್ ಟು ಪ್ರಿಫರೆನ್ಸ್ ಡಿವಿಡೆಂಡ್. ನೋಡಿ, ನೀವು ಕಂಪನಿಯವರು ಏನ್ ಮಾಡಿದ್ದಾರೆ, 10% ಪ್ರೀಮಿಯಂಗೆ ಇಶ್ಯೂ ಮಾಡಿದ್ರು ಕೂಡ, ಎಕ್ಸ್ಟ್ರಾ 10% ಅಮೌಂಟ್ ಅನ್ನ ಕಲೆಕ್ಟ್ ಮಾಡಿದ್ರು ಕೂಡ ಅವರಿಗೆ ಸಿಗ್ತಕ್ಕಂಥ ಡಿವಿಡೆಂಡ್ ಎಷ್ಟಪ್ಪ ಅಂತಂದ್ರೆ 10 ರೂಪಿ ಮಾತ್ರನೇ, 10% ಮಾತ್ರನೇ. ಅದು ಚೇಂಜ್ ಆಗಲ್ಲ ಸ್ನೇಹಿತರೆ. ಓಕೆ, ನೋಡಿ ನೀವು ಅನ್ಕೊಳ್ಬಹುದು, ಪ್ರೀವಿಯಸ್ ಕೇಸಲ್ಲಿ 100 ರೂಪಿ ಫೇಸ್ ವ್ಯಾಲ್ಯೂ ಇತ್ತು, ಅವಾಗ ಡಿವಿಡೆಂಡ್ ಅವರಿಗೆ 10 ರೂಪಿ ಸಿಕ್ಕಿದೆ. ಆದ್ರೆ ಈಗ ಇಶ್ಯೂ ಮಾಡ್ತಿರುವಾಗ 110 ರೂಪಿ ಪ್ರೀಮಿಯಂ, 10% ಪ್ರೀಮಿಯಂಗೆ ಇಶ್ಯೂ ಮಾಡ್ತಾರೆ. ಪ್ರೀಮಿಯಂ ಅಂದ್ರೆ ಎಕ್ಸ್ಟ್ರಾ ಮನಿ ಕಲೆಕ್ಟೆಡ್ ಫ್ರಮ್ ದ ಶೇರ್ ಹೋಲ್ಡರ್ಸ್. ಎಕ್ಸ್ಟ್ರಾ ಮನಿ ಕಲೆಕ್ಟ್ ಮಾಡಿದ್ರು ಕೂಡ ಅವರ ಒಂದು ಫೇಸ್ ವ್ಯಾಲ್ಯೂ, ಅವರ ಒಂದು ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ ಎಷ್ಟಿರುತ್ತೆ, 100 ರೂಪಿ ಅಂತಾನೆ ನಾವು ತಗೋಬೇಕು. ಹಾಗಾಗಿ ನಿಮ್ಮ ಇನ್ವೆಸ್ಟ್ಮೆಂಟ್ 100 ರೂಪಿ ಅಂತಾನೆ ಕನ್ಸಿಡರ್ ಆಗುತ್ತೆ. ಪ್ರೀಮಿಯಂ ಯಾಕೆ ಕೊಟ್ಟರು ಅಂತ ಕೇಳ್ಬೋದು ನೀವು, ಕೆಲವರಿಗೆ ಡೌಟ್ ಬರಬಹುದು. ಯಾಕೆ ಅಂತಂದ್ರೆ ಪ್ರೀಮಿಯಂ ನೋಡಿ, ಆರ್ಗನೈಸೇಷನ್ಗೆ ಏನಾದರೂ ಒಂದು ಕ್ರೆಡಿಬಿಲಿಟಿ ಚೆನ್ನಾಗಿದೆ, ಹಾಗೆ ಮಾರ್ಕೆಟ್ ಪ್ರೈಸ್ ಚೆನ್ನಾಗಿದೆ, ಮಾರ್ಕೆಟಲ್ಲಿ ಒಂದು ಒಳ್ಳೆ ಒಪಿನಿಯನ್ ಇದೆ ಸ್ಟಾಕ್ ಮಾರ್ಕೆಟಲ್ಲಿ, ಅಂತಹ ಕಂಪನಿಗೆ ಎಕ್ಸ್ಟ್ರಾ ಅಮೌಂಟ್ ಕೊಡೋಕ್ಕೂ ರೆಡಿ ಇರ್ತಾರೆ, ರೈಟ್? ಸೊ ಹಾಗಾಗಿ ಪ್ರೀಮಿಯಂ ಅಮೌಂಟ್ ಅನ್ನ ಕೊಟ್ಟು ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಡಿವಿಡೆಂಡ್ ಅವ್ರಿಗೆ ಸಿಗೋದು 10 ರೂಪಿ ಮಾತ್ರನೇ, 10% ಮಾತ್ರನೇ, ಅದನ್ನ ಬಿಟ್ಕೊಳ್ಳಿ. 10 ರೂಪಿ ಡಿವೈಡ್ ಬೈ ನೆಟ್ ಪ್ರಾಫಿಟ್ಸ್ ಹೇಗೆ ಮಾಡ್ತೀರಾ, 110 ರೂಪಿ ಸಿಗ್ತಾ ಇದೆ ನಿಮಗೆ ಇಶ್ಯೂ ಮಾಡಿದಾಗ, ಅಂದ್ರೆ 100 ರೂಪಿ ಫೇಸ್ ವ್ಯಾಲ್ಯೂ ಪ್ಲಸ್ 10 ರೂಪಿ ಪ್ರೀಮಿಯಂ ಅಮೌಂಟ್. ಅಪಾರ್ಟ್ ಫ್ರಮ್ ದಟ್ ನೀವೇನ್ ಮಾಡ್ಬೇಕಲ್ಲಿ, ಫ್ಲೋಟೇಷನ್ ಕಾಸ್ಟ್ 5.5 ರೂಪೀಸ್ ಪೇಮೆಂಟ್ ಮಾಡಬೇಕಾಗಿದೆ, ಎಕ್ಸ್ಪೆಂಡಿಚರ್ ಮಾಡಬೇಕಾಗಿದೆ. ಸೊ ಮಲ್ಟಿಪ್ಲೈ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ. ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು 10 divided by 110 minus 5.5, so 104.5 into 100. ಸೊ ಹಾಗಾದ್ರೆ ಈ ಪ್ರಾಬ್ಲಮ್ ಅಲ್ಲಿ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟು? 9.56%. ಇನ್ನು ಲಾಸ್ಟ್ ಕೇಸ್ ಇದೆ, ಪ್ರಿಫರೆನ್ಸ್ ಶೇರ್ಸ್ ನ ಡಿಸ್ಕೌಂಟ್ಗೆ ಇಶ್ಯೂ ಮಾಡಿದಾಗ ನಿಮ್ಮ ಫೇಸ್ ವ್ಯಾಲ್ಯೂ ಅಂದ್ರೆ ಮಾರ್ಕೆಟ್ ಪ್ರೈಸ್, ಇಶ್ಯೂ ಪ್ರೈಸ್ ಎಷ್ಟಾಗುತ್ತೆ, 95 ರೂಪೀಸ್ ಆಗುತ್ತೆ. ಅವಾಗ ಫ್ಲೋಟೇಷನ್ ಕಾಸ್ಟು 4.75 ರೂಪೀಸ್ ಆಗುತ್ತೆ. ಆ ಟೈಮಲ್ಲಿ ಹೇಗೆ ನೀವು ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ? ವೆನ್ ದ ಶೇರ್ಸ್ ಆರ್ ಇಶ್ಯೂಡ್ ಅಟ್ 5% ಡಿಸ್ಕೌಂಟ್ ಪ್ರೈಸ್ಗೆ ಇಶ್ಯೂ ಮಾಡಿದ್ರೆ ಹೇಗೆ ನೀವು ಕ್ಯಾಲ್ಕುಲೇಷನ್ ಮಾಡ್ತೀರಾ ನೋಡಿ. ಫಾರ್ಮುಲಾ ಬರ್ಕೊಳ್ಳಿ. ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಪ್ರಿಫರೆನ್ಸ್ ಡಿವಿಡೆಂಡ್ ಡಿವೈಡ್ ಬೈ ನೆಟ್ ಪ್ರಾಫಿಟ್ಸ್ ಇಂಟು 100. ನೋಡಿ, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಇಸ್ ಈಕ್ವಲ್ ಟು ಪ್ರಿಫರೆನ್ಸ್ ಡಿವಿಡೆಂಡ್. ನೋಡಿ, ಅವರು 5% ಡಿಸ್ಕೌಂಟ್ಗೆ ಇಶ್ಯೂ ಮಾಡಿದ್ರು ಕೂಡ, 5% ಡಿಸ್ಕೌಂಟ್ ರೆಡ್ಯೂಸ್ಡ್ ಪ್ರೈಸ್ಗೆ ಇಶ್ಯೂ ಮಾಡಿದ್ರು ಕೂಡ ಅವರಿಗೆ ಡಿವಿಡೆಂಡ್ ಕೊಡುವಾಗ 10% ಆನ್ 100 ರೂಪಿ ಅಂತಾನೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಕಂಪನಿಯವರು. ಓಕೆ, ಸೊ ಹಾಗಾಗಿ ಡಿವಿಡೆಂಡ್ 10 ರೂಪಿ ಕಾನ್ಸ್ಟೆಂಟ್ ಆಗಿರುತ್ತೆ, ಡಿವಿಡೆಂಡ್ ಚೇಂಜ್ ಆಗಲ್ಲ. ದೆನ್ ಡಿವೈಡ್ ಬೈ ನೆಟ್ ಪ್ರಾಫಿಟ್ಸ್ ಎಷ್ಟು ನೋಡಿ, 100 ರೂಪಿ ಆಕ್ಚುಲಿ ಏನು ಕಂಪನಿಯ ಫೇಸ್ ವ್ಯಾಲ್ಯೂ ಇದೆ, ಬಟ್ ದೇ ಆರ್ ಇಶ್ಯೂಯಿಂಗ್ ಅಟ್ 5% ಏನು ಡಿಸ್ಕೌಂಟ್. ಸೊ 5 ರೂಪೀಸ್ ಎಲಿಮಿನೇಟ್ ಆಗೋಯ್ತು. ಜಸ್ಟ್ ಅ ಮೂಮೆಂಟ್.
ಸೈಡ್ ಕ್ಯಾಲ್ಕುಲೇಷನ್ ಮಾಡೋಣ. ನೆಟ್ ಪ್ರಾಫಿಟ್ಸ್ ಈಸ್ ಈಕ್ವಲ್ ಟು 100 ರೂಪಿ ಫೇಸ್ ವ್ಯಾಲ್ಯೂ, 5% ಡಿಸ್ಕೌಂಟ್, ಸೊ ಬ್ಯಾಲೆನ್ಸ್ ಅಮೌಂಟ್ 95 ರೂಪೀಸ್. 95 ರೂಪೀಸ್. ಅಗೇನ್ ಈ 95 ರೂಪೀಸಲ್ಲಿ ಫ್ಲೋಟೇಷನ್ ಕಾಸ್ಟ್ ಅವರು ಎಲಿಮಿನೇಟ್ ಮಾಡಬೇಕು. ಫ್ಲೋಟೇಷನ್ ಕಾಸ್ಟ್ ನಾವು ಆಗಲೇ ನೋಡಿದ್ದೀವಿ 4.75. ಸೊ ದೇರ್ ಫೋರ್ ನೆಟ್ ಪ್ರಾಫಿಟ್ಸ್ ಎಷ್ಟಪ್ಪ, 95 ಮೈನಸ್ 4.75 ಇಂಟು 100. ನೆಕ್ಸ್ಟ್ ಸ್ಟೆಪ್ ಮಾಡ್ತಾ ಹೋಗಿ. ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಇಸ್ ಈಕ್ವಲ್ ಟು 10 ಡಿವೈಡ್ ಬೈ 95 minus 4.75, I think 90.25, correct? 90.25 into 100. So next step, cost of preference share capital is equal to percentage ಮಾಡಿ 10 by 90, 90.25, 11.08, 11.08%. ಎಸ್ ನೋಡಿ, ಹೀಗೆ ನಾವು ಕಾಸ್ಟ್ ಆಫ್ ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅನ್ನ ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಅರ್ಥ ಆಗಿದೆ ಕ್ಯಾಲ್ಕುಲೇಷನ್? 3 ಕೇಸ್ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದೀವಿ. ಅರ್ಥ ಆಯ್ತಲ್ವಾ ಕ್ಯಾಲ್ಕುಲೇಷನ್ ಪಾರ್ಟ್? ಓಕೆ. ಸೊ ಆಸ್ ಇಟ್ ಈಸ್ ನಾವು ಈಗ ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಲ್ಲ, ಇದೇ ತರ ಪ್ರಾಬ್ಲಮ್ ನಿಮಗೆ 2020ರಲ್ಲಿ ಅಂದ್ರೆ ನಿಮ್ಮ ಸೀನಿಯರ್ಸ್ಗೆ 5 ಮಾರ್ಕ್ಸ್ಗೆ ಒಂದು ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದಾರೆ. 5 ಮಾರ್ಕ್ಸ್ಗೆ ಒಂದು ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದಾರೆ. ನೋಡಿ ಹೇಗಿದೆ ಪ್ರಾಬ್ಲಮ್. ಹಿಯರ್ ಪ್ರಾಬ್ಲಮ್ ನಂಬರ್ 2 ಇಲ್ಲಿ ನೋಡಬಹುದು ನೀವು. ABC ಕಂಪನಿ ಇಶ್ಯೂಸ್ 14% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ವಿತ್ ದ ಫೇಸ್ ವ್ಯಾಲ್ಯೂ ಆಫ್ ರೂಪೀಸ್ 100 ಈಚ್. ಫೇಸ್ ವ್ಯಾಲ್ಯೂ 100 ರೂಪಿ. ಹಾಗೆ ರೇಟ್ ಆಫ್ ಡಿವಿಡೆಂಡ್ ಎಷ್ಟು? ಪ್ರಿಫರೆನ್ಸ್ ಡಿವಿಡೆಂಡ್ ಇಲ್ಲಿ 14%. ನೋಡಿ, ನಾವು ಪ್ರೀವಿಯಸ್ ಪ್ರಾಬ್ಲಮ್ ನಂಬರ್ 1 ಸಾಲ್ವ್ ಮಾಡೋದವಲ್ಲ, ಅಲ್ಲಿ ಡಿವಿಡೆಂಡ್ ರೇಟು 10% ಇತ್ತು, ಇಲ್ಲಿ 14%, ಅಷ್ಟೇ ಡಿಫರೆನ್ಸ್. ಅಂಡ್ ಅಗೇನ್ ಫ್ಲೋಟೇಷನ್ ಕಾಸ್ಟ್ ಈಸ್ ಎಸ್ಟಿಮೇಟೆಡ್ ಅಟ್ 5%. ಈವನ್ ಫ್ಲೋಟೇಷನ್ ಕಾಸ್ಟ್ ಫಸ್ಟ್ ಪ್ರಾಬ್ಲಮ್ ಅಲ್ಲೂ ಕೂಡ 5% ಇದ್ದಿದ್ದು. ಕಂಪ್ಯೂಟ್ ದ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಇಫ್ ದೇ ಆರ್ ಇಶ್ಯೂಡ್ ಅಟ್, ಇಲ್ಲಿ ಅಗೇನ್ 3 ಕೇಸಸ್ ಇದೆ. ಒಂದು ಫೇಸ್ ವ್ಯಾಲ್ಯೂ ಇಶ್ಯೂ ಮಾಡಿದಾಗ, ಹಾಗೇನೆ ಫೇಸ್ ವ್ಯಾಲ್ಯೂ ಅಂದ್ರೆ 100 ರೂಪಿ ಫೇಸ್ ವ್ಯಾಲ್ಯೂ ಅಲ್ವಾ, 100 ರೂಪಿ ಫೇಸ್ ವ್ಯಾಲ್ಯೂ, ಬಟ್ ಸಬ್ಜೆಕ್ಟ್ ಟು 5% ಫ್ಲೋಟೇಷನ್ ಕಾಸ್ಟ್. 5% ಮೀನ್ಸ್ 5 ರೂಪೀಸ್. ಸೊ ಅವಾಗ ಶೇರ್ ಪ್ರೈಸ್ ಎಷ್ಟು, ಇಶ್ಯೂ ಪ್ರೈಸ್ ಎಷ್ಟಾಗುತ್ತೆ? 95. ಆದರೆ ನೆಟ್ ಪ್ರಾಫಿಟ್ಸ್ 95 ರೂಪೀಸ್ ಆಗುತ್ತೆ. ಹಾಗೆ ಸೆಕೆಂಡ್ ಕಂಡೀಷನ್ ಏನು? ಅಟ್ 10% ಪ್ರೀಮಿಯಂ ಇಶ್ಯೂ ಮಾಡಿದ್ರೆ, ನೋಡಿ ಪ್ರೀಮಿಯಂ ಅಂದ್ರೆ 100 ರೂಪಿ ಫೇಸ್ ವ್ಯಾಲ್ಯೂ ಅಲಾಂಗ್ ವಿತ್ 10% ಎಕ್ಸ್ಟ್ರಾ 10 ರೂಪಿ. ಸೊ ದೇರ್ ಫಾರ್ ದ ಅಮೌಂಟ್ ವಿಲ್ ಬಿ 110. ಇಶ್ಯೂ ಪ್ರೈಸ್ ವಿಲ್ ಬಿ 110 ಸಬ್ಜೆಕ್ಟ್ ಟು 5% ಫ್ಲೋಟೇಷನ್ ಕಾಸ್ಟ್. ನೋಡಿ 110 ಅಲ್ಲಿ 5% ಅಂದ್ರೆ ಫ್ಲೋಟೇಷನ್ ಕಾಸ್ಟ್ ಎಷ್ಟು? 5.5. ಸೊ ಇಲ್ಲಿ ನೆಟ್ ಪ್ರಾಫಿಟ್ಸ್ ಎಷ್ಟಾಗುತ್ತೆ ಈ ಕೇಸಲ್ಲಿ? 104.5 ಆಗುತ್ತೆ ನೆಟ್ ಪ್ರಾಫಿಟ್ಸ್. ಇನ್ನು ಲಾಸ್ಟ್ ಕಂಡೀಷನ್, ಡಿಸ್ಕೌಂಟ್ಗೆ ಇಶ್ಯೂ ಮಾಡಿದ್ರೆ ಅಟ್ 5% ಡಿಸ್ಕೌಂಟ್. ನೋಡಿ 100 ರೂಪಿ ಫೇಸ್ ವ್ಯಾಲ್ಯೂ, ಡಿಸ್ಕೌಂಟ್ ಅಂದಾಗ ಆ ವ್ಯಾಲ್ಯೂ ರೆಡ್ಯೂಸ್ ಆಗುತ್ತೆ 5%, ಅಂದರೆ 5 ರೂಪೀಸ್ ಎಲಿಮಿನೇಟ್ ಮಾಡಬೇಕು. ದ ಇಶ್ಯೂ ಪ್ರೈಸ್ ವಿಲ್ ಬಿ 95 ಸಬ್ಜೆಕ್ಟ್ ಟು 5% ಫ್ಲೋಟೇಷನ್ ಕಾಸ್ಟ್. 5% ಆನ್ 95 rupees, 4.75. So therefore here the net profits of this issue will be 90.25. 90.25. ಓಕೆ. ಸೊ ಇಷ್ಟು ಡಾಟಾ ಬೇಸಿಸ್ ಮೇಲೆ ನೀವೇನು ಮಾಡಬೇಕು? ಸಾಲ್ವ್ ದಿಸ್ ಪ್ರಾಬ್ಲಮ್. ಇದಕ್ಕೆ ಫಾರ್ಮುಲಾ ಯಾವ್ದು ಅಪ್ಲೈ ಮಾಡ್ತೀರಾ ಅಂತಂದ್ರೆ, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಪ್ರಿಫರೆನ್ಸ್ ಡಿವಿಡೆಂಡ್ ಡಿವೈಡ್ ಬೈ ನೆಟ್ ಪ್ರಾಫಿಟ್ಸ್ ಇಂಟು 100. ನೋಡಿ ಈ ರೀತಿ ಈ ಫಾರ್ಮುಲಾ ಅಪ್ಲೈ ಮಾಡಿ ನೀವು ಸಾಲ್ವ್ ಮಾಡಬೇಕು. ಈಗ ನಾವು ಫಸ್ಟ್ ಕೇಸ್ ಸಾಲ್ವ್ ಮಾಡೋಣ. ಪಾಯಿಂಟ್ ಎ ವೆರಿ ಸಿಂಪಲ್. ಈಗಾಗಲೇ ಎಲ್ಲ ನೆಸೆಸರಿ ಕ್ಯಾಲ್ಕುಲೇಷನ್ಸ್ ಮಾಡಿಬಿಟ್ಟಿದ್ದೀವಿ. 14% ಡಿವಿಡೆಂಡ್ ಅಂತ ನಾವು ಕನ್ಸಿಡರ್ ಮಾಡಬೇಕು. 14% ಅಂದ್ರೆ ಅದು 14 ರೂಪೀಸ್ ಆಗುತ್ತೆ ಡಿವಿಡೆಂಡ್. ಎಲ್ಲ ಕೇಸಸ್ ಅಲ್ಲೂ ಕೂಡ 14 ರೂಪೀಸ್ ಅದು ಫಿಕ್ಸ್ ಡಿವಿಡೆಂಡ್. ಡಿವಿಡೆಂಡ್ ಅಲ್ಲಿ ಯಾವುದೇ ಬದಲಾವಣೆ ಇರಲ್ಲ. ಫಸ್ಟ್ ಕೇಸಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಿ. ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು 14 ರೂಪೀಸ್ ಡಿವೈಡ್ ಬೈ ನೆಟ್ ಪ್ರಾಫಿಟ್ಸ್ ಎಷ್ಟಪ್ಪ ಫಸ್ಟ್ ಕೇಸಲ್ಲಿ? 95 ರೂಪೀಸ್. 95 ಇಂಟು 100.
ಇನ್ನು ಕೇಸ್ ನಂಬರ್ 3, when the shares are issued at 10% premium, here the cost of preference share capital will be 14 rupees dividend divided by net profit ಎಷ್ಟು ಇಲ್ಲಿ 104.5 104.5 into 104.5 into 100. ಇನ್ನು ಕೇಸ್ ನಂಬರ್ 3 situation, when the shares are issued at 5% discount, ನೋಡಿ ಇಲ್ಲಿ ಕೂಡ 14 rupees dividend divided by ನೆಟ್ ಪ್ರಾಫಿಟ್ಸ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದೀವಿ 90.25 into 100. ಎಸ್, ಆನ್ಸರ್ ಹೇಳ್ತಾ ಹೋಗಿ ಫ್ರೆಂಡ್ಸ್. ಫಸ್ಟ್ ಕೇಸ್ ಎಷ್ಟಪ್ಪ? when the shares are issued at face value. ಹಾ 14.77. ಎಷ್ಟಮ್ಮ? 14.73. 14.74%. ಎಸ್, 14.81 ಅಂತ ಹೇಳ್ತಾ ಇದ್ದಾರೆ. 74, that's all. ಹಾ, ಸೆಕೆಂಡ್ ಕೇಸ್, when the shares are issued at 10% premium. 13.39. 13.4, 13.39 or 13.39 percentage. Then last case, cost of preference share capital is equal to 14 divided by 90.25. 15.51%. That's all. So this is how we have to calculate the cost of irredeemable preference share capital. Okay students, ಅರ್ಥ ಆಯ್ತಾ ಕ್ಯಾಲ್ಕುಲೇಷನ್ ಪಾರ್ಟ್? Yes sir. ರೈಟ್, PPT ಅನ್ನು ಶೇರ್ ಮಾಡ್ತೀನಿ. ಮತ್ತೆ ಇನ್ನೊಮ್ಮೆ ನೀವು ಕೂಡ ಏನ್ ಮಾಡಬಹುದು, ಪ್ರಾಬ್ಲಮ್ ಅನ್ನ ಪ್ರಾಕ್ಟೀಸ್ ಮಾಡಿ. ಇನ್ನು ಹೆಚ್ಚಿನದಾಗಿ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ಪ್ರಾಬ್ಲಮ್ಸ್ ಅನ್ನ. ಓಕೆ, ವಿಡಿಯೋ ಅಪ್ಲೋಡ್ ಮಾಡಿ. ಲೋಕೇಶ್, ಆಯ್ತು, ಮಾಡ್ತೀನಪ್ಪ, ಖಂಡಿತ ಮಾಡ್ತೀನಿ, ಶೇರ್ ಮಾಡ್ತೀನಿ ಲಿಂಕ್ ಅನ್ನ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಅಟೆಂಡಿಂಗ್ ದ ಕ್ಲಾಸ್ ಅಂಡ್ ಲಿಸನಿಂಗ್ ವಿತ್ precious patience even after this is the 4th class. Thank you so much.